ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುಭ್ಯೋ ನಮಃ. ನಿನ್ನೆಯ ಜ್ಞಾನರಸ ಗುಳಿಗೆಯಲ್ಲಿ ತಾಳ್ಮೆ ಕುರಿತು ಒಂದು ಆನೆ ನರಿ ಕಥೆಯನ್ನು ಹೇಳಿಕೊಂಡಿದ್ದೇವೆ. ಅದರಲ್ಲಿ ಆನೆ ತಾಳ್ಮೆಯಿಂದ ಇದ್ದು ನಗುಬಾಟಿಗೆ ಈಡಾಗಲಿಲ್ಲ. ನರಿ ತಾಳ್ಮೆ ಕಳ್ಕೊಂಡು ನಗುಬಾಟಿಗೆ ಈಡಾಯಿತು. ಅಂದರೆ ತಾಳ್ಮೆ. ನಮ್ಮ ಜೀವನದಲ್ಲಿ ನಾವು ತಾಳ್ಮೆ ಎಷ್ಟು ಇಟ್ಕೊಳ್ತೇವೆ ಅಷ್ಟು ನಮಗೆ ಒಳ್ಳೆಯದು. ಅದಕ್ಕೆ ತಾಳಿದವನು ಬಾಳಿದ ಅಂತ ನಮ್ಮ ಹಿರಿಯರು ಗಾದೆಯನ್ನು ಅನುಭವ ಪೂರ್ವಕವಾಗಿ ಹೇಳಿದ್ದಾರೆ. ಅಂದರೆ ಈ ತಾಳ್ಮೆ ಎಂಬುದು ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಹುಟ್ಟಿದಾಗಿಂದಲೇ ಎಲ್ಲರೂ ತಾಳ್ಮೆಯಿಂದ ಹುಟ್ಟುವುದಿಲ್ಲ, ತಾಳ್ಮೆ ಇರುವುದಿಲ್ಲ. ಈ ತಾಳ್ಮೆ ಎಂಬುದು ನಾವು ಜೀವನದಲ್ಲಿ ಅನುಭವದಿಂದ, ಪರಿಸ್ಥಿತಿಗಳ ಪ್ರಭಾವದಿಂದ ನಾವು ನಮ್ಮ ಜೀವನದಲ್ಲಿ ಅದನ್ನು ಸಾಧನೆ ಮಾಡಬೇಕು, ತಂದುಕೋಬೇಕಾಗತ್ತೆ. ಇದು ಹೇಗೆ ಸಾಧ್ಯ ಅಂದರೆ, ತಾಳ್ಮೆ ಎಂಬುದು ನಾವು ಭಗವದ್ಭಕ್ತರಿಗೆ ಇದು ಸಾಧ್ಯ. ಅಂದರೆ ಆಸ್ತಿಕರಿಗೆ ಸಾಧ್ಯ. ಆಸ್ತಿಕ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ತಿಳಿದಂತೆ ಕಾಣದೇ ಇರುವ ಭಗವಂತ ಇದ್ದಾನೆ, ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅವನೇ ಈ ಜಗತ್ತಿನ ಎಲ್ಲ ಜೀವರ ಚಲನವಲನಗಳನ್ನು ನಿಯಂತ್ರಣೆ ಮಾಡ್ತಾನೆ ಅಂತ ನಂಬುವುದೇ ಆಸ್ತಿಕತ್ವ. ಅವರೇ ಆಸ್ತಿಕರು. ಅಂಥವರಿಗೆ ಭಗವಂತನಲ್ಲಿ ಭಕ್ತಿ ಎಂಬುದಿರುತ್ತೆ. ಶಾಸ್ತ್ರ ಹೇಳುತ್ತೆ, ನಮ್ಮ ತತ್ವ ಹೇಳುತ್ತೆ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಇರುವುದು ಎರಡೇ ತತ್ವಗಳು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ, ಇನ್ನು ಉಳಿದವರೆಲ್ಲರೂ ಅಸ್ವತಂತ್ರರು. ಆದ ಕಾರಣ ನಾವೆಲ್ಲರೂ ಅಸ್ವತಂತ್ರರು. ಅಷ್ಟೇ ಅಲ್ಲದೆ ಭಗವಂತ ಎಲ್ಲರಲ್ಲೂ ಇದ್ದು ಸರ್ವತ್ರ ವ್ಯಾಪ್ತನಾಗಿ ಬಿಂಬರೂಪಿಯಾಗಿದ್ದು ಎಲ್ಲರ ಚಲನವಲನಗಳನ್ನು ನಿಯಂತ್ರಣೆ ಮಾಡ್ತಾ ಇದ್ದಾನೆ ಅಂತ ನಮಗೆ ಶಾಸ್ತ್ರಜ್ಞಾನ ಇದೆ. ಆದರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಅದರ ಅನುಭವನೇ ನಮಗೆ ತಾಳ್ಮೆ ಕೊಡುತ್ತೆ. ಇವಾಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ. ಅಂದರೆ ಜ್ಞಾನಿಗಳು ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ, ಪವಿತ್ರವಾದ ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯ ಮಾಂಸವನ್ನು ಅಡಿಗೆ ಮಾಡಿಕೊಂಡು ತಿನ್ನುವವನಲ್ಲಿ ಭಗವಂತನನ್ನು, ಎಲ್ಲರಲ್ಲೂ ಭಗವಂತಿದ್ದಾನೆ, ಇವರಲ್ಲಿ ಎಲ್ಲರಲ್ಲಿ ಇರುವ ಭಗವಂತನನ್ನು ಸಮಾನವಾಗಿ ಕಾಣ್ತಾನೆ ಅಂತ ಅರ್ಥ. ಅಂದರೆ ಭಗವಂತ ಎಲ್ಲರಲ್ಲೂ ಇದ್ದಾನೆ. ನಮ್ಮನ್ನು ವಿಮರ್ಶೆ ಮಾಡುವವನು, ಬೆಯ್ಯುವವನು, ನಮ್ಮನ್ನು ರೇಗಿಸುವವನು ಸ್ವತಂತ್ರನಲ್ಲ. ಅವನಲ್ಲಿ ಭಗವಂತ ಬಿಂಬರೂಪಿಯಾಗಿದ್ದು ಅವನ ಕರ್ಮಾನುಸಾರ ಅವನಿಗೆ ಪ್ರೇರಣೆಯನ್ನು ಕೊಟ್ಟು ನಮ್ಮನ್ನು ಬೆಯ್ಯುವ ಒಂದು ಕಾರ್ಯವನ್ನು ಭಗವಂತ ಮಾಡಿಸುತ್ತಾ ಇದ್ದಾನೆ ಎಂಬುವಂತಹ ಅರಿವು ನಮಗೆ ಇದ್ದಾಗ, ಅವನು ನಮ್ಮನ್ನೇ ಬೇಯ್ತಾ ಇದ್ದಾನೆ ಎಂಬುವಂತಹ ಭಾವನೆ ನಮಗೆ ಬರಲ್ಲ. ಅವನು ಬೇಯ್ತಾ ಇಲ್ಲ, ಭಗವಂತ ಬೇಯಿಸ್ತಾ ಇದ್ದಾನೆ, ಬೇಯಿಸುತ್ತಾ ಇದ್ದಾನೆ ಎಂದ ಭಾವನೆ ಬಂದಾಗ ಅವನ ಮೇಲೆ ನಮಗೆ ಸಿಟ್ಟು ಬರಲ್ಲ. ಅದರಿಂದ ನಮಗೆ ಸಹನ ಎಂಬುದು ಬರುತ್ತೆ. ಆದರೆ ಇದು ಸಾಧನೆಯ ಮೇಲೆ ಬರುತ್ತೆ ಹೊರತು ಒಂದೇ ಸಲ ಬರುವುದಿಲ್ಲ. ಇದು ಯಾರಿಗೆ ಸರಿಯಾದ ಶಾಸ್ತ್ರಜ್ಞಾನ ಇರುತ್ತೆ, ಯಾರಿಗೆ ಭಗವಂತನಲ್ಲಿ ಸರಿಯಾದ ಭಕ್ತಿ ಇರುತ್ತೆ, ಈ ತಾಳ್ಮೆ ಎಂಬುದಿರುತ್ತೆ. ನೀವು ಭಕ್ತರ ಚರಿತ್ರೆಗಳೆಲ್ಲ ನೋಡಿ, ಎಲ್ಲ ಭಗವದ್ಭಕ್ತರು ಎಷ್ಟು ತಾಳ್ಮೆಯಿಂದ ಇರ್ತಾರೆ. ಉದಾಹರಣೆಗೆ ಪ್ರಹ್ಲಾದರು 5 ವರ್ಷದ ಬಾಲದ ಪ್ರಾಯದಲ್ಲಿ
ಸ್ವಂತ ತಂದೆಯೇ ಹರಿಭಕ್ತಿಯನ್ನು ಬಿಡಲಿಲ್ಲ ಅಂತ ಸಾಯಿಸಬೇಕು ಅಂತ ನಾನಾ ಚಿತ್ರವಧೆಗಳಿಟ್ಟು ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಪ್ರಹ್ಲಾದ ಎಲ್ಲಿ ಅದಕ್ಕೆ ಪ್ರತಿಸ್ಪಂದಿಸಲಿಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂದು ಭಗವಂತನನ್ನೇ ಮೊರೆ ಹೊಕ್ಕಿದ್ದಾನೆ. ಅದಕ್ಕೆ ತಕ್ಕಂತೆ ಭಗವಂತ ಆತನನ್ನು ರಕ್ಷಣೆ ಮಾಡಿದ್ದಾನೆ. ಹಾಗೆ ಅಂಬರೀಷನು. ಈ ರೀತಿಯಾಗಿ ಭಗವದ್ಭಕ್ತರೆಲ್ಲರೂ ಕೂಡ ಭಗವಂತನ ಜ್ಞಾನವನ್ನು ಪಡೆದ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅನುಸಂಧಾನ ಮಾಡಿ ವರ್ತಿಸಿದಾಗ ಈ ತಾಳ್ಮೆ ಎಂಬುದು ಬರುತ್ತೆ. ತಾಳ್ಮೆಯೇ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಮ್ಮ ತಾಳ್ಮೆ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡುತ್ತೆ. ಈ ರೀತಿಯಾಗಿ ಈ ತತ್ವವನ್ನು ತಿಳಿದು ಸಾಧನೆ ಮಾಡಿ ನಾವು ಜೀವನದಲ್ಲಿ ತಾಳ್ಮೆಯನ್ನು ಅಳವಡಿಸಿಕೊಂಡಾಗ ನಮ್ಮನ್ನು ಯಾರು ಎಷ್ಟು ವಿಮರ್ಶೆ ಮಾಡಿದರೂ, ಯಾರು ನಮ್ಮನ್ನು ಬೈದರೂ ಕೂಡ ಅದಕ್ಕೆ ಸ್ಪಂದಿಸದೆ ಕಾಲ ಭಗವಂತ ಅದಕ್ಕೆ ಸರಿಯಾದ ಉತ್ತರ ನಮ್ಮಿಂದ ಸರಿಯಾದ ಸಮಯದಲ್ಲಿ ಕೊಡಿಸುತ್ತಾನೆ ಅಂತ ನಾವು ಆ ನಂಬಿಕೆ ಜ್ಞಾನ ಇಟ್ಟುಕೊಂಡಾಗ ಈ ಜೀವನದಲ್ಲಿ ತಾಳ್ಮೆ ಎಂದು ಬರುತ್ತೆ. ಒಟ್ಟಾರೆ ನರಿ ಆನೆಯ ಕಥೆಯಲ್ಲಿ ನೀತಿ ಏನು ಅಂತ ಹೇಳಿದರೆ, ನಾವು ನಮ್ಮ ಪ್ರತ್ಯರ್ಥಿಗಳು, ನಮ್ಮ ಶತ್ರುಗಳು ಅಂತ ಅನಿಸಿಕೊಂಡವರು ನಮ್ಮನ್ನು ವಿಮರ್ಶಿಸಿದಾಗ ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಇದ್ದಾಗ ನಮಗೆ ಆ ತಾಳ್ಮೆ ಎಂಬುದು ನಮ್ಮನ್ನು ಕಾಪಾಡುತ್ತೆ, ನಮ್ಮ ಗೌರವವನ್ನು ಉಳಿಸತ್ತೆ, ಬೆಳೆಸತ್ತೆ ಅಂತ ಹೇಳ್ತಾ, ಇದು ಹೇಳಿದಷ್ಟು ಸುಲಭವಲ್ಲ, ಆದರೆ ಸಾಧನೆ ಮಾಡಿ ಅಭ್ಯಾಸ ಮಾಡಿದಾಗ ಇದು ಸಾಧ್ಯ ಅಂತ ಹೇಳ್ತಾ ತಾಳ್ಮೆ ಎಂಬುವಂತಹ ವಿಷಯವನ್ನು ಇವತ್ತು ಮುಗಿಸ್ತಾ ಇದ್ದೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.